ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಗೆಯೇ ನೋಡ್ರಿ, ಬೆಂಡೆಕಾಯಿನ ಒಂದು ಅರ್ಧ ಕೆ ಜಿ ಬೆಂಡೆಕಾಯಿನ ಈ ಥರ ಉದ್ದುದ್ದಕ್ಕೆ ಹೆಚ್ಕೊಂಬಿಟ್ಟು ಮಧ್ಯಕ್ಕೆ ಸೀಳ್ಕೊಂಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಇದು ಬೆಂಡೆಕಾಯಿದು ಗ್ರೇವಿ. ಸಿಂಪಲ್ಲಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಮಾಡ್ಕೊಂಡು ನೋಡ್ರಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಒಂದು ನಿಮಿಷ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಂಡ್ಬಿಡ್ಬೇಕು. ಮತ್ತು ಅದೇ ಪಾತ್ರೆಗೇ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರಿಬೇವಿನ ಸೊಪ್ಪು ಹಾಕಿ ಸಿಡ್ದಾದ್ಮೇಲೆ ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪು ಹಾಕೋದ್ರಿಂದ ಬೇಗನೆ ಉಪ್ಪು ಅರಿಶಿನ ಹಾಕೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಈರುಳ್ಳಿ. ಅದರಿಂದ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು 1-2 ನಿಮಿಷ. ನಂತರ ಟೊಮೊಟೊ ಹಾಕ್ಕೋಬೇಕು. 1-2 ಟೊಮೊಟೊ ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಸಹ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಆದ ನಂತರ ನಾವು ಆವಾಗಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಬೆಂಡೆಕಾಯಿ, ಅದನ್ನು ಹಾಕ್ಕೊಂಬಿಟ್ಟು ನೀಟಾಗಿ ಒಗ್ಗರಣೆ ಜೊತೆಗೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ ಈ ಥರ. ಈಗ ಮಿಕ್ಸ್ ಆದ ನಂತರ ಅದಕ್ಕೆ 1 ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕಿದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಒಂದು ಅರ್ಧ ಟೀ ಸ್ಪೂನು ಗರಂ ಮಸಾಲ ಪೌಡ್ರು, 2 ಟೀ ಸ್ಪೂನು ಕಡಲೆ ಹಿಟ್ಟು, ಅಂದರೆ ನಾವು ಬಜ್ಜಿ ಬೋಂಡ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು. ಈಗ 1 ಕಪ್ಪಷ್ಟು ಮೊಸರು, ಗಟ್ಟಿ ಮೊಸರನ್ನ, 1 ಕಪ್ ಗಟ್ಟಿ ಮೊಸರನ್ನ ಹಾಕ್ಕೊಂಡು ಮತ್ತು ಅದನ್ನು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಗನೆ, ಏಕೆಂದರೆ ಮೊಸರು ಒಡೆದೋಗ್ಬಿಡುತ್ತೆ ಹಾಗೆ ಬಿಸಿಗೆ ಬಿಟ್ಬಿಟ್ರೆ. ಹಾಗಾಗಿ ಬೇಗನೆ ಕೈ ಆಡ್ಕೋಬೇಕು. ನೋಡಿರಿ ಈ ಥರ ನೀಟಾಗಿ ಮೊಸರೆಲ್ಲ ಮಿಕ್ಸ್ ಆಗೋ ಥರ ಸಿಮ್ಮಲ್ಲೇ ಇಟ್ಕೊಂಡು ಉರಿನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅದಕ್ಕೆ ಸ್ವಲ್ಪ ಇನ್ನೊಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿಕೊಂಡು ಹಂಗೆ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿರಿ ಈ ಥರ ಇದ್ದರೆ ಸಾಕಾಗತ್ತೆ. ಈಗ ಚೂರು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಆಗೋಯಿತು ನಮ್ಮ ಸಿಂಪಲ್ಲಾಗಿರ್ತಕ್ಕಂಥ ಒಂದು ಬೆಂಡೆಕಾಯಿ ಗ್ರೇವಿ. ರೊಟ್ಟಿ, ಚಪಾತಿ, ಪೂರಿ ಎಲ್ಲದಕ್ಕೂ ಸಹ ತುಂಬಾ ಕಾಂಬಿನೇಷನ್ ಆಗಿರುತ್ತೆ. ಹಾಗಾಗಿ ಈಗ ನಾನು ಅದಕ್ಕೆ ಜೋಳದ ರೊಟ್ಟಿನ ಮಾಡ್ತಾಯಿದ್ದೀನಿ. ಇದಕ್ಕೆ ಏನಿಲ್ಲ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ನೀರು ಮಳ್ಳೋವರೆಗೂ ಮಳ್ಸ್ಕೊಂಬಿಟ್ಟು ಅದಕ್ಕೆ ಹಿಟ್ಟು ಹಾಕಿ ಒಂದೇ 1 ನಿಮಿಷ ಕುದಿಸ್ಬಿಟ್ಟು ತಿರುಗಿಸ್ಬಿಟ್ಟು 1-2 ನಿಮಿಷ ಮುಚ್ಚಿಟ್ಬಿಟ್ರೆ ಅದು ತಣ್ಣಗಾದ ನಂತರ ಈ ಥರ ಚೆನ್ನಾಗಿ ನಾದ್ಕೋಬೇಕು. ಇದು ಚಪಾತಿ ಹಿಟ್ಟಿನ ಅದಕ್ಕಿದ್ರೆ ಸಾಕಾಗುತ್ತೆ. ನೋಡಿರಿ ಈ ಥರ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ.
ಹಾಗೆಯೇ ನೋಡಿರಿ ಈ ಮೆಥಡಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಜೋಳದ ರೊಟ್ಟಿ. ಇದೇ ಮೆಥಡಲ್ಲಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲನೂ ಮಾಡ್ಕೊಳ್ಳಿ. ಇದೇ ಮೆಥಡಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿರಿ ರೆಡಿ ಆಗೋಯಿತು ನಮ್ಮ ಬೆಂಡೆಕಾಯಿ ಗ್ರೇವಿ ರೊಟ್ಟಿ. ಹಾಗೆಯೇ ಬೆಳಗ್ಗೆ ಟಿಫನ್ ಮಾಡಿಕೊಂಡು ಈ ಗೂಳೂರು ಗಣೇಶಂಗೆ ನೋಡೋಣ ಅಂತಂದೇಳಿ ಬಂದ್ವಿ. ಗೂಳೂರು ಗಣೇಶಂಗೆ ಬಂದುಬಿಟ್ಟು ಪೂಜೆ ಮಾಡಿಸ್ಕೊಂಡು ಹಾಗೆಯೇ ಸ್ವಲ್ಪ ಮುಂದೆಗಡೆ ಕೆಲಸ ಇತ್ತು, ಇನ್ನೊಂಚೂರು ಮುಂದೆ. ಆ ಕೆಲಸನ ಮುಗಿಸ್ಕೊಂಡು ಗಣೇಶನ ನೋಡ್ಕೊಂಡು ಕೆಲಸ ಮುಗಿಸ್ಕೊಂಡು ಬಂದೆ. ಮಧ್ಯಾಹ್ನ ಊಟಕ್ಕೆ ಎಗ್ ಫ್ರೈಡ್ ರೈಸ್ ಮಾಡೋಣ ಅಂಥೇಳಿ. ಎಗ್ ಫ್ರೈಡ್ ರೈಸ್ ಅಂದರೆ ವೆಜಿಟೇಬಲ್ಸು ಹಾಕಿ ಎಗ್ ಫ್ರೈಡ್ ರೈಸ್ನ ಮಾಡೋಣ ಅಂಥೇಳಿ. ಇದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು, ಇದು ನಾಟಿ ಕೋಳಿ ಮೊಟ್ಟೆ 1 ಡಜನ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡ್ರು 1 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿರಿ ಈ ಥರ ಎಣ್ಣೆ ಹಾಕಿದ್ರೆ ಜಾಸ್ತಿ ಕಚ್ಕೊಳ್ಳಲ್ಲ. ಹಂಗಾಗಿ ಈ ಥರ ಹಾಕ್ಕೊಂಡು ನೋಡಿರಿ ಚೆನ್ನಾಗಿ ಈ ಥರ ಬುರ್ಜಿ ಥರ ಆಗೋ ಥರ ಫ್ರೈ ಮಾಡ್ಕೋಬೇಕು. ಅದು ಉಂಡೆ ಉಂಡೆ ಇರಬಾರ್ದು. ಹಾಗೆ ಈ ಥರ ಎಲ್ಲ ಇದು ಮಾಡಿಬಿಟ್ಟು ನೋಡಿರಿ ಸ್ಪೂನಲ್ಲೇ ಹಿಂಗೆ ಚಿಕ್ಕ ಚಿಕ್ಕದಾಗಿ ಒಡ್ಕೊಂಬಿಟ್ಟು ಸಣ್ಣ ಪೀಸ್ ಥರ ಮಾಡ್ಕೊಂಬಿಡ್ಬೇಕು ನೋಡಿ. ಮಾಡಿಬಿಟ್ಟು ಎತ್ತಿಟ್ಕೊಂಬಿಡ್ಬೇಕು. ಹಾಗೆಯೇ ಅದೇ ಬಾಣಲೆಗೇ ಸ್ವಲ್ಪ ಎಣ್ಣೆ ಹಾಕಿ, ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿನ ಹಾಕ್ಕೊಬಿಟ್ಟು, ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಅದು ಕಟ್ ಮಾಡೋಕ್ಕೆ ಬರಲ್ಲ, ಹಂಗೆ ಜಜ್ಜಿಬಿಟ್ಟು ಹಾಕಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಪೆಪ್ಪರ್ ಪೌಡ್ರನ್ನೂ ಹಾಕ್ಕೊಂಡಿರೋದ್ರಿಂದ ನೋಡ್ಕೊಂಬಿಟ್ಟು ಖಾರನ ನಿಮ್ಗೆ ಎಷ್ಟು ತಿಂತೀರೋ ಅಷ್ಟು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು, ಯಾಕೆಂದರೆ ಮೊಟ್ಟೆಗೂ ಹಾಕಿರ್ತೀವಿ ಉಪ್ಪನ್ನು, ಅದರಿಂದನೇ ನೋಡಿಕೊಂಡು ಎರಡಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸ್ಲೈಸಾಗಿ ಹೆಚ್ಕೊಂಡಿರ್ತಕ್ಕಂಥ ಈರುಳ್ಳಿನೂ ಸಹ ಚೆನ್ನಾಗಿ ಸಾಫ್ಟ್ ಆಗಬೇಕು. ಸಾಫ್ಟ್ ಆದ ನಂತರ ಕ್ಯಾರೆಟು ಮತ್ತು ಹುರುಳಿಕಾಯಿನ ಹಾಕ್ಕೊಂಡಿದ್ದೀನಿ. ಅದು ಅಷ್ಟೇ. ಈಗ ಫ್ರೈಡ್ ರೈಸ್ಗೆ ಅಂದರೆ ಸ್ವಲ್ಪ ಫ್ರೈ ಆಗಿ, ಅಂದರೆ ಜಾಸ್ತಿ ಬೇಯಿಸೋಕೆ ಹೋಗಬಾರ್ದು, ಸಾಫ್ಟ್ ಆಗೋವರೆಗೂ. ತರಕಾರಿ ಮಾತ್ರ, ಈರುಳ್ಳಿ ಸಾಫ್ಟ್ ಆದರೂ ಪರವಾಗಿಲ್ಲ. ಈ ಕ್ಯಾರೆಟ್ ಹುರುಳಿಕಾಯಿ ಮಾತ್ರ ಸ್ವಲ್ಪ ಕ್ರಂಚಿ ಆಗಿರೋ ಥರನೇ ಫ್ರೈ ಮಾಡ್ಕೊಂಬಿಟ್ಟು ಅದಕ್ಕೆ ಕ್ಯಾಪ್ಸಿಕಮ್, 1 ಕ್ಯಾಪ್ಸಿಕಮನ್ನು ಹಾಕ್ಕೊಂಡಿದ್ದೀನಿ. ಆ ಕ್ಯಾಪ್ಸಿಕಮ್ಮನ್ನು ಒಂದು 2 ನಿಮಿಷ, ಅದನ್ನು ಅಷ್ಟೇ ಜಾಸ್ತಿ ಫ್ರೈ ಮಾಡಬಾರ್ದು. ಕ್ಯಾಪ್ಸಿಕಮ್ ಹಂಗೆ ಕ್ರಂಚಿಯಾಗಿ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗಾಗಿ ತರಕಾರಿ ಫ್ರೈ ಆದ ನಂತರ ಆವಾಗಲೇ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಎಗ್, ಮೊಟ್ಟೆನೂ ಸಹ ಫ್ರೈ ಮಾಡ್ಕೊಂಡಿರೋದನ್ನ ಹಾಕ್ಬಿಟ್ಟು 2 ಒಗ್ಗರಣೆ, ಮೊಟ್ಟೆ ಮತ್ತು ತರಕಾರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಫ್ಲೇಮ್ ಇಟ್ಕೊಂಬಿಟ್ಟು ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಈ ಥರ. ಇದಕ್ಕೆ ಬೇಕಂದರೆ ಸಾಸ್ಗಳು ಬೇಕಂದ್ರೂ ಹಾಕ್ಕೋಬೋದು. ನಮಗೆ ಅದೆಲ್ಲ ಸಾಸ್ಗಳೇನು ಅಭ್ಯಾಸ ಇಲ್ಲ, ಹಾಗಾಗಿ ಇದೇ ಥರನೇ ಮಾಡ್ಕೊಂಡಿದ್ದೀನಿ ನಾನು ಮಾಮೂಲಿ ಫ್ರೈಡ್ ರೈಸ್ನ. ಸಾಸ್ ಹಾಕ್ಕೊಂಡ್ರೂ ಸಹ ತುಂಬ ಚೆನ್ನಾಗಿರುತ್ತೆ, ಹಾಕ್ಕೋಬೋದು ಇಷ್ಟ ಇದ್ದರೆ. ನಾನು ಕೆಲವೊಂದು ಸಾರಿ ಹಾಕ್ತೀನಿ, ಎಲ್ಲ ಟೈಮನ್ನು ಹಾಕೋಲ್ಲ. ಹಾಗಾಗಿ ನೋಡಿರಿ ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ಲೇಮಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಎಂಡಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಗೋಯಿತು ನಮ್ಮ ಎಗ್ ವೆಜ್ ಫ್ರೈಡ್ ರೈಸ್. ತುಂಬಾ ಸೂಪರಾಗಿತ್ತು, ಟೇಸ್ಟ್ ಮಾತ್ರ. ಇವೆರಡು ರೆಸಿಪಿನೂ ಅಷ್ಟೇ, ಬೆಂಡೆಕಾಯಿ ಗೊಜ್ಜು ಅಥವಾ ಬೆಂಡೆಕಾಯಿ ಗ್ರೇವಿ, ಜೋಳದ ರೊಟ್ಟಿ ಮತ್ತು ಎಗ್ಗು ವೆಜ್ ಫ್ರೈಡ್ ರೈಸ್ ಅಂತೂ ತುಂಬಾ ಅದ್ಭುತವಾಗಿತ್ತು. ನಿಜವಾಗ್ಲೂ ನೀವೆಲ್ಲರೂ ಸಹ ಈ ಮೆಥಡಲ್ಲಿ ಒಂದು ಸಾರಿ ಟ್ರೈ ಮಾಡಿ, ಹಾಗೆಯೇ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿ. ಕೊನೆಯ ತನಕ ವಿಡಿಯೋ ನೋಡಿದ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್.